ಕುಂಭರಾಶಿಯಲ್ಲಿ ಜನಿಸಿದಂತವರಿಗೆ ಯಾವ ಬಿಸ್ನೆಸ್ ಇವರಿಗೆ ಲಾಭವನ್ನು ತಂದುಕೊಡುತ್ತೆ? ಇದ್ರ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಕುಂಭರಾಶಿಯಿಂದ ದಶಮಾಧಿಪತಿ ಬಂದು ಕುಜ, 2ನೇ ಮನೆ ಅಧಿಪತಿ ಬಂದು ಗುರು, ಹಾಗೇನೆ 11ನೇ ಮನೆ ಅಧಿಪತಿ ಬಂದು ಆ ಕುಜಗ್ರಹ. ಇಲ್ಲಿ ನಾವು ಏನು ಗಮನಿಸಬೇಕು ಅಂತಂದ್ರೆ, 11ನೇ ಮನೆ ಅಧಿಪತಿ ಬಂದು ಗುರುಗ್ರಹ. ಗುರುಗ್ರಹದ ದೃಷ್ಟಿ ಇದ್ದಾಗ ಯೂಶುವಲ್ ಆಗಿ ಬಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು, ಕಾಲೇಜ್ಗಳು, ಸಣ್ಣ ಸಣ್ಣ ಸ್ಕೂಲ್ಗಳು, ನರ್ಸರಿ, ಕಿಂಡರ್ ಗಾರ್ಡನ್ಗಳ ನಡೆಸುವಂತವ್ರಿಗೆ ಬಹಳ ಅನುಕೂಲವಾಗಿ ಬರುತ್ತೆ ಕುಂಭರಾಶಿಯಲ್ಲಿ ಜನಿಸಿದಂತವರಿಗೆ. 2ನೇ ಮನೆ ಅಧಿಪತಿ ಗುರು ಮತ್ತೆ 11ನೇ ಮನೆ ಅಧಿಪತಿನೂ ಗುರು ಆಗಿರೋದ್ರಿಂದ ಗುರುಗ್ರಹ ರಿಪ್ರೆಸೆಂಟ್ ಮಾಡುವಂತ ಶಾಲೆ, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕೋರ್ಸ್ಗಳನ್ನ ಕೊಡುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪುಸ್ತಕಗಳನ್ನ ಬರೆಯೋದು, ಪುಸ್ತಕಗಳನ್ನ ಮಾರುವಂಥದ್ದು, ಎಜುಕೇಶನ್ ರಿಲೇಟೆಡ್ ಆಗಿ ಮಾಡುವಂತ ಬಿಸ್ನೆಸ್ಗಳು. ಇನ್ನು ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಕೆಲವರು ಮಾಡ್ತಾರೆ. ಈ ಪಂಚಸಾರೆ ಅಂಗಡಿ ಅಂತೆಲ್ಲ ಹೇಳ್ತಾರಲ್ವಾ, ಅದ್ರಲ್ಲಿ ಬಂದು ಕುಂಕುಮ, ವಿಭೂತಿ, ಹೋಮಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಮಾರುವಂತ ಬಿಸ್ನೆಸ್ ನ ಮಾಡ್ತಾರೆ. ಸಣ್ಣ ಸ್ಕೇಲಲ್ಲೂ ದೊಡ್ಡ ಸ್ಕೇಲಲ್ಲೂ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಅದು ತುಂಬಾ ಅನುಕೂಲವಾಗಿ ಬರುತ್ತೆ ಕುಂಭರಾಶಿಯವರಿಗೆ. ಧಾರ್ಮಿಕ ಕೆಲಸಗಳು ಮತ್ತೆ ಟೂರಿಸಂ ಮಾಡ್ತಾರೆ. ಈಗ ಧಾರ್ಮಿಕ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗುವಂತ ಟೂರಿಸಮು ಮತ್ತೆ ಟ್ರಾವೆಲ್ ಏಜೆನ್ಸಿಗಳನ್ನ ಮಾಡುವಂತದ್ದು ಬಹಳ ಚೆನ್ನಾಗಿ ಬರುತ್ತೆ ಕುಂಭರಾಶಿಯವರಿಗೆ. ಮಾತಿಗೆ ಸಂಬಂಧಪಟ್ಟಂತ ಪ್ರೊಫೆಷನ್ಸ್ ಅನ್ನ ಬಂದಾಗ ಇದ್ರ ಬಗ್ಗೆ ಮಾತಾಡೋಣ. ಇನ್ನ ಬಿಸ್ನೆಸ್ಗೆ ರಿಲೇಟೆಡ್ ನಾವು ನೋಡೋದಾದ್ರೆ, ದಶಮಾಧಿಪತಿ ಕುಜನ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಬ್ಬಣಗಳನ್ನ ಮಾರುವುದು, ಆಮೇಲೆ ವರ್ಕ್ಶಾಪ್ಗಳನ್ನ ನಡೆಸ್ತಾರೆ ಕೆಲವರು. ಆ ತರದ ಸ್ವಂತವಾಗಿರುವಂತಹ ವ್ಯವಹಾರಗಳನ್ನ ಮಾಡುವಂತದ್ದೆಲ್ಲ. ಇದರಲ್ಲಿ ವ್ಯವಹಾರಗಳು ಬಿಸ್ನೆಸ್ ಅಂದಾಗ ಸಾವಿರಾರು ತರದ ಬಿಸ್ನೆಸ್ಗಳಿದೆ. ಅದನ್ನ ನೀವು ಕರೆಕ್ಟ್ ಆಗಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅದನ್ನ ಅಪ್ಲೈ ಮಾಡ್ಕೋಬೇಕು. ಕಬ್ಬಣ ಅಂದಾಗ ವರ್ಕ್ಶಾಪ್ ಮಾತ್ರ ಅಲ್ಲ, ಹಲವಾರು ತರದ ಇದೆ. ಕಬ್ಬಣಗಳನ್ನ ಮಾರಾಟ ಆಗಿರ್ಬೋದು, ಕಬ್ಬಣದಲ್ಲಿ ಮಾಡಿರುವಂತಹ ವಸ್ತುಗಳನ್ನ, ಫರ್ನಿಚರ್ಗಳನ್ನ ಕೂಡ ಮಾರ್ತಾರೆ, ವೆಹಿಕಲ್ಗಳನ್ನ ಕೂಡ ಮಾರ್ತಾರೆ. ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಈ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಪಾತ್ರೆಗಳನ್ನ ಮಾರುವಂತದ್ದು, ಪಾತ್ರೆಗಳನ್ನ ಮಾರಾಟ ಮಾಡುವಂತ ಅಂಗಡಿಗಳು, ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ಆಗಿರುವಂತಹ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಬಹಳ ಚೆನ್ನಾಗಿ ಬರುತ್ತೆ. ಹಾಗೇನೆ ಇವರಿಗೆ ದಿನಸಿ ಸಾಮಾನುಗಳನ್ನ ಮಾರುವಂತಹ ಬಿಸ್ನೆಸ್ಗಳು ಕೂಡ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ದಶಮಾಧಿಪತಿ ಬಂದು ಕೆಂಪು ಬಣ್ಣ, ಕುಜಗ್ರಹ. ಇದು ಬಂದು ಯೂಶುವಲ್ ಆಗಿ ಕೆಂಪು ಬಣ್ಣದಲ್ಲಿರುವಂತಹ ಫುಡ್ ರಿಲೇಟೆಡ್ ಆಗಿರುವಂತಹ ವಸ್ತುಗಳು ಏನು ಬರುತ್ತೆ, ಈ ಟೊಮೊಟೊ ಆಗಿರ್ಬೋದು ಅಥವಾ ಈ ತರದ ಮೆಣಸಿನಕಾಯಿ ಆಗಿರ್ಬೋದು, ಇವೆಲ್ಲ ರೆಡ್ ಕಲರ್ ಅಲ್ಲೇ ಬರುತ್ತೆ. ಈ ತರ ಬಿಸ್ನೆಸ್ಗಳು ರೆಡ್ ರಿಲೇಟೆಡ್ ಆಗಿರುವಂತದ್ದು ಖಂಡಿತವಾಗ್ಲೂ ಮಾರಬಹುದು. ಆಮೇಲೆ ಈ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಬಂದು ನಾನು ವೃತ್ತಿ ಜೀವನದ ಬಗ್ಗೆ ಮಾತಾಡ್ತಿಲ್ಲ, ಬಿಸ್ನೆಸ್ ಮಾತ್ರ ಮಾತಾಡ್ತೀನಿ. ಯಾಕಂದ್ರೆ ಇಲ್ಲಿ ಆಕ್ಟಿಂಗ್ ಮಾಡಿ ಫಿಲ್ಮ್ ಇಂಡಸ್ಟ್ರಿಗೆ ಹೋಗುವಂತದ್ದು, ಡ್ರಾಮಾಗಳನ್ನ ಮಾಡುವಂತದ್ದೆಲ್ಲ ಬರುತ್ತೆ. ಇದೆಲ್ಲ ನಾವು ಯಾವ ತರ ವೃತ್ತಿ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ನಾನು ಬಿಸ್ನೆಸ್ ಮಾತ್ರ ಮಾತಾಡ್ತೀನಿ. ಇನ್ನು ದಶಮಾಧಿಪತಿನ ಹಂಗೆ ನಾವು ಬಹಳ ಚೆನ್ನಾಗಿ ಗಮನಿಸೋದಾದ್ರೆ, ದ್ವಿತೀಯಾಧಿಪತಿನ ಗಮನಿಸೋದಾದ್ರೆ, ಖಂಡಿತವಾಗಲೂ ಸಹ ನಿಮಗೆ ಮೊಬೈಲ್ ಫೋನ್ಗಳನ್ನ ಮಾರಾಟ ಮಾಡುವಂತ ಬಿಸ್ನೆಸ್ಗಳು ಆಗಿರ್ಬೋದು, ಗ್ಯಾಡ್ಜೆಟ್ಸ್ ಗಳನ್ನ ಮಾರುವಂತ ಬಿಸ್ನೆಸ್ಗಳೆಲ್ಲ ನಮ್ಮ ಕುಂಭರಾಶಿಗೆ ಬಹಳ ಅನುಕೂಲವಾಗಿ ಬರುತ್ತೆ.